ಚೆನ್ನಾಗಿ ವಾಶ ಮಾಡಿರೋ ಅರ್ಧ ಕಿಲೋ ಮೀನು ಮತ್ತು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ. ಒಂದು ನಿಂಬೆಕಾಯಿ ರಸ, ಒಂದು 5 ಕಾರ್ನ್‌ಫ್ಲವರ್ ಹಿಟ್ಟು, ಅರಿಶಿನ ಪುಡಿ, ಮತ್ತು ರೆಡ್ ಚಿಲ್ಲಿ ಪೌಡರು, ಮತ್ತು ಚಿಕನ್ ಮಸಾಲ, ಮತ್ತು ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಳು ಮೆಣಸು, ಮೆಣಸಿನಕಾಳು ಇರ್ತಾವಲ್ಲ ಒಂದು ಪೌಡ್ರ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಬೇಕಾಗುತ್ತೆ ನೋಡಿ. ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಸ್ವಲ್ಪ ಸ್ವಲ್ಪ ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಹೀಗೆ ನೋಡಿ. ಸ್ವಲ್ಪ ಬೇಕಾದರೂ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಒಂದೊಂದು ಪೀಸಿಗೆ ಚೆನ್ನಾಗಿ ಅಪ್ಲೈ ಮಾಡಿ. ಈ ರೀತಿ ಎಲ್ಲೂ ಗ್ಯಾಪ್ ಉಳಿಬಾರ್ದು. ಈ ಒಂದೊಂದಾಗಿ ಅಪ್ಲೈ ಮಾಡಿದ ಪೀಸ್ ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿಡಿ. ಇಲ್ದಿದ್ರೂ ಒಂದು ಟೋಪನ್ ಮುಚ್ಚಿ ಅರ್ಧ ಗಂಟೆ ಬಿಡಿ. ಒಂದು ರವೆ ತೊಗೊಳ್ಳಿ, ಬಿಳಿ ರವೆ, ಉಪ್ಪಿಟ್ಟು ಮಾಡೋ ರವೆ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಅರ್ಧ ಗಂಟೆ ನಂತರ ಮೀನ ಪೀಸ್ ತೊಗೊಳ್ಳಿ. ಹೀಗೆ ಎಲ್ಲ ಕಡೆ ಈ ರೀತಿ ರವೆಯನ್ನು ಹಚ್ಚಿಕೊಳ್ಳಿ. ಈ ರೀತಿ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಸೈಡಕ್ಕನ್ನು ಹಚ್ಚಿಕೊಳ್ಳಿ. ಈ ರೀತಿ ಹಚ್ಚಿಕೊಂಡು ನೋಡಿ, ಹೀಗೆ ಕಾದಿರೋ ಎಣ್ಣೆಯಲ್ಲಿ ಬಿಡಿ. ಎಲ್ಲ ಬಿಟ್ಟ ನಂತರ ಒಂದು 5 ನಿಮಿಷ ಆದ ನಂತರ ಟರ್ನ್ ಮಾಡಿ. ಹೀಗೆ ಲಗೇಜ್ ಟರ್ನ್ ಮಾಡೋಕ್ಕೆ ಹೋಗಬೇಡಿ. 5 ನಿಮಿಷ ಆದ ನಂತರ ಟರ್ನ್ ಮಾಡಿ. ಹೀಗೆ ಟರ್ನ್ ಮಾಡಿ ಒಂದೆರಡು ನಿಮಿಷಕ್ಕೆ ಈ ರೀತಿ ಎಲ್ಲನೂ ತೆಗೆಯಿರಿ. ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಫ್ರೈ ಮಾಡಿಕೊಂಡು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ರೀತಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಖಂಡಿತ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಕ್ರಿಸ್ಪಿಯಾಗಿ ಬಂದಿರುತ್ತೆ ನೋಡಿ ಈ ರೀತಿ.